ನಮಸ್ಕಾರ ಸರ. ನಾನು ಗುಲ್ಬರ್ಗ ಜಿಲ್ಲೆ ಆಳಂದ ತಾಲೂಕು ಬೋಧನ ಗ್ರಾಮ. ನನ್ನ ಹೆಸರು ಶ್ರೀಶೈಲ್ ಸಿದ್ರಾಮಪ್ಪ ಮುಡ್ಬೋಳಿ. ನನ್ನ ಮಗ ಗುಲ್ಬರ್ಗದಲ್ಲಿ PUC ಸೆಕೆಂಡ್ ಇಯರ್ ಮುಗಿಸಿದ್ದಾನೆ. ಮುಂದೆ ನಾನು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ ಪಪ್ಪ ಅಂತ ಅಂದಾಗ ನಾನು ಬೆಂಗಳೂರಿನಲ್ಲಿ ನಮ್ಮ 3-4 ಕಾಲೇಜ್ ನೋಡಿದ್ವಿ. ನಂಗೆ ಎಲ್ಲಿ ಪಸಂದ್ ಅನಿಸ್ಲಿಲ್ಲ. ಮುಂದೆ ನಾನು ಇಲ್ಲಿ ದೊಡ್ಡಬಳ್ಳಾಪುರ ಒಂದು ಕಾಲೇಜ್ ಜಾಲಪ್ಪ ಕಾಲೇಜ್ ಚೆನ್ನಾಗಿದೆ, ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದಾಗ ಇಲ್ಲಿ ನಮ್ಮ ಸುನೀಲ್ ಕುಮಾರ್ HOD ಸಾಹೇಬರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ HOD ಸಾಹೇಬರು ಸುನೀಲ್ ಕುಮಾರ್ ಸಾಹೇಬರು ನಮಗೆ ಭೇಟಿ ಆಗಿಸಿನ ಚೇಂಬರ್ಗೆ ಒಳ್ಳೆದ್ರು. ಹೋಗ್ಸಿಂದ ಭೇಟಿ ಆದ್ರು. ನಮ್ಮ ಮಗನ ಬಗ್ಗೆ ಸ್ವಲ್ಪ ಗೈಡ್ ತೊಗೊಂಡ್ರು. ಮತ್ತು ನಮ್ಮ ದೋಸ್ತನ ಮಗನ ಬಗ್ಗೆ ಗೈಡ್ ತೊಗೊಂಡ್ರು. ಮತ್ತೊಬ್ಬರು ದೋಸ್ತರು ಒಟ್ಟೆ 4 ಮಂದಿ ಬಂದೀವಿ. ಇಲ್ಲಿ 4 ಮಂದಿಗೆ ಮಕ್ಕಳಿಗೆ ಕುಂಡ್ರಿಸಿ ಮಾತಾಡೋ ಬಳಕ ನಿಮ್ಮ ಮಕ್ಕಳಿಗೆ ನಾನು ಅಡ್ಮಿಷನ್ ಮಾಡ್ಕೋತೀನಪ್ಪ, ಮಾಡ್ಕೊಂಡು ಬಳಕ ಅದ್ರ ಜವಾಬ್ದಾರಿ ನಮ್ಮದು. ನಾವು ಚೆನ್ನಾಗಿ ಕಲಿಸ್ತೀವಿ, ನಾವು ಚೆನ್ನಾಗಿ ಹೇಳ್ತೀವಿ ಅಂದ್ರೆ ಅದೇ ಥರ ನನ್ನ ಮಗನಿಗೆ ಮುಂದೆ 6 ಮಂತ್ ಎಕ್ಸಾಮ್ನಲ್ಲಿ ಪೂರ ಕ್ಲಿಯರ್ ಮಾಡಿದ್ದಾನೆ. ಮತ್ತು ಮುಂದೆ ಈಗ ಫೈನಲ್ ಇಯರ್ ಎಕ್ಸಾಮ್ ಅವು ಭೀ ಕ್ಲಿಯರ್ ಮಾಡ್ತಾ ಅಂತೇಳಿ ನಮ್ಗೆ ಒಂದು ಭರೋಸೆ ಇದೆ. ಆಯಿತು, ಇಲ್ಲಿ ಎಲ್ಲ ರೆಸ್ಪಾನ್ಸ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಬಿಹೇವ್ ಅಂದರೆ ಯಾವ ಥರ ಕಂಪೇರ್ ಮಾಡ್ತಾನೆ ಅಂತೇಳಿ ನಮಗೊಂದು ದಿನನಿತ್ಯ ಮೆಸೇಜ್ ಮಾಡ್ತಾ ಇದ್ದಾರೆ. ನನ್ನ ಮಗು 1 ಗಂಟೆ ಲೇಟಾಗಿ ಬಂದ್ರೂ ಮೆಸೇಜ್ ಇರುತ್ತೆ. ಅಂದ್ರೆ ಕಾಲೇಜ್ ಅಷ್ಟೊಂದು ರೆಸ್ಪಾನ್ಸ್ ಬಗ್ಗೆ. ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಗೇಟಿನ ಹೊರಗೆ ಹೋದ್ರಂದ್ರೆ ಮತ್ತೆ ಮೆಸೇಜ್ ಬರುತ್ತೆ. ಮತ್ತು ಇಲ್ಲಿ ಹೇಳಾರ್ದೆ ಹೋದ್ರಂದ್ರೆ ಮತ್ತೆ ಮೆಸೇಜ್ ಮಾಡುತ್ತಾರೆ. ಅಂದ್ರೆ ನನ್ನ ಮಗ ಏನು ಮಾಡ್ತಾನ ಅಂತೇಳಿ ನಾನು ಊರಾಗಿದ್ದಲ್ಲಿ ಕಾಯೋದಕ್ಕಾಗಲ್ಲ, ಆದ್ರೆ ಕಾಲೇಜ್ನಲ್ಲಿ ಇಷ್ಟೊಂದು ಕಾಯ್ತಾರೆ ಅಂದ್ಬಳಕ ಅದು ಅಷ್ಟೊಂದು ರೆಸ್ಪಾನ್ಸ್ ಅದ ಅಂದ್ಬಳಕ ನಾನು ಆ ಕಾಲೇಜ್ ಮಾಡಿದಕ್ಕೆ ನಂಗೆ ತುಂಬ ಸಂತೋಷವಾಗಿದೆ. ಮುಂದೆ ಯಾವುದಾದ್ರೂ ನನಗೆ ಬೇಕಾದರೆ ನನಗೂ ಯಾರೇ ಆದರೂ ಪೇರೆಂಟ್ಸ್ಗಳು ಭೇಟಿ ಆದ್ರೆ ನಾನು ಅಲ್ಲಿ ಅಡ್ಮಿಷನ್ ಮಾಡ್ಬೇಕಂತ ನನಗೂ ಭಾಳ ಸಂತೋಷ ಇದೆ. ಆಯಿತು, ಹಾಸ್ಟೆಲ್ ನಾನು ಪೇರೆಂಟ್ಸ್ಗಳಿಗೆ ಎಲ್ಲ ಬೇರೆ ಹಾಸ್ಟೆಲ್ಗೆ ಹೋದರೆ 2 ದಿನದಲ್ಲಿ ಇವತ್ತು ಯಾಕೆ ಇರುತ್ತೆ ಕೇಳ್ತಾರೆ. ಇಲ್ಲಿ 3 ದಿನ ನಾವು ಪೇರೆಂಟ್ಸ್ ಬಂದಿದ್ರು ನಮ್ಗೆ ಊಟ ನಾಷ್ಟ ಆಗ್ಯದಲ್ಲಪ್ಪ, ಮತ್ತು ಮಧ್ಯಾಹ್ನ ಊಟಕ್ಕೆ ಕರೀತಾರೆ, ಮತ್ತು ಸಂಜೆಗೆ ಊಟಕ್ಕೆ ಕರೀತಾರೆ. ನಾವು ರಾತ್ರಿ 10 ಗಂಟೆಯಾಗಿ ಬಂದರೂ ನಮಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಊಟದ ಬಗ್ಗೆದಾಗ ಭೀ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮಕ್ಕಳಿಗೂ ನೀವು ಊಟ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಗ 2 ದಿನ ಊಟಕ್ಕೆ ಬಂದಿಲ್ಲ ನೋಡ್ರಿ ಮಧ್ಯಾಹ್ನ ಸಂಜೆಗೆ ಅಂತ ಮೆಸೇಜ್ ಮಾಡ್ತಾರೆ. ಅಷ್ಟೊಂದು ರೆಸ್ಪಾನ್ಸ್ ಇದ್ದ ಬಳಕ ನಾವು ಈ ಕಾಲೇಜ್ ಬಗ್ಗೆ ಹೆಮ್ಮೆ ವಿಷಯ ಹೇಳ್ತಿದ್ದೀವಿ. ನಮಗೂ ಸಂತೋಷದ. ಇಷ್ಟೇ ನಂದು ಸಂತೋಷದ ವಿಷಯ ಅಂದರೆ ನಮಗೆ ನಮಸ್ಕಾರ. ನಮ್ಮ ಶ್ರೀಶೈಲ್ ಅಂತ.